ಹಾಯ್ ಹಲೋ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲೇ ಬಾರಿ ನನ್ನ ವಿಡಿಯೋ ನೋಡ್ತಿರೋರು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದೊಳ್ಳೆ ಸೂಪರ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಬೋಂಡ ತಿಂತಿದ್ರೆ ವಾ ಎಂಥ ಸ್ವರ್ಗ ಅಂತ ಹೇಳ್ತೀರಾ. ಈ ರೆಸಿಪಿನ ನೀವು ಒಂದ್ಸರಿನಾದರೂ ಟ್ರೈ ಮಾಡಿ ನೋಡಲೇಬೇಕು, ಮಸ್ತ್ ಐತೆ ಅಂತ ಹೇಳ್ಬೋದು. ನಾವಿವತ್ತು ಟ್ರೈ ಮಾಡೋಕೆ ಹೋಗ್ತಿರೋ ರೆಸಿಪಿನೇ ಮಂಗಳೂರು ಸ್ಟೈಲ್ ಬೋಂಡ. ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು, ಇದಕ್ಕೆ ನಾನು ಕರಿಬೇವು, ಶುಂಠಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕೊಬ್ಬರಿ, ಸಕ್ಕರೆ, ಮೊಸರು ಮತ್ತು ಮೈದಾ ಇಷ್ಟು ಐಟಮ್ನ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನು ಒಂದು ಬೌಲ್ ತೊಗೋತಾ ಇದ್ದೀನಿ. ಇದಕ್ಕೆ 1/2 ಕಪ್ಪಷ್ಟು ಮೊಸರು, ಚಿಟಿಕೆ ಸೋಡಾ, 1 ಕಪ್ಪಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಇಷ್ಟೂ ಹಾಕೋತಾ ಇದ್ದೀನಿ. ಇಷ್ಟೂ ನಾನು ಒಂದು 5ರಿಂದ 6 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೈದಾನ ನಾನು ಒಂದು 10 ನಿಮಿಷ ನೀಟಾಗಿ ನೆನೆಯೋಕ್ಕೆ ಸೈಡಿಗೆ ಎತ್ತಿಕ್ಕೋತಾ ಇದ್ದೀನಿ. ಮೊಸರು ಜೊತೆ ಮೈದಾ ನೀಟಾಗಿ ಒಂದು 10-15 ನಿಮಿಷ ನೆನೆದ ನಂತರ ಇದಕ್ಕೆ ನಾನು ಮೊದಲಿಗೆ ಹಚ್ಚಿಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಕೊಬ್ಬರಿ, ಕರಿಬೇವು ಇಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟೂ ನಾನು ಒಂದು 3ರಿಂದ 4 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಕ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದ್ದ ನಂತರ ಬೋಂಡ ರೀತಿಲಿ ಇದನ್ನು ಬಿಡ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಬಿಟ್ಕೊಂಡಿದ ನಂತರ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದಿದ ನಂತರ ಒಂದೊಳ್ಳೆ ಮಂಗಳೂರು ಸ್ಟೈಲ್ ಬೋಂಡ ರೆಡಿ ಆಗುತ್ತೆ. ಕಾಫಿ ಜೊತೆ, ಟೀ ಜೊತೆ ತಿಂತಿದ್ರೆ ಆಹಾ ಸ್ವರ್ಗನೇ ಅಂತಲೇ ಹೇಳ್ಬೋದು. ಒಂದು ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಮತ್ತು ಏನಾದರೂ ವಾಯ್ಸ್ ಓವರಲ್ಲಿ ಮತ್ತು ವಿಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ತಪ್ಪದೆ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ನ್ಯೂ ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಬಾಯ್.